ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮಾವಿನಕಾಯಿನ ಚೆನ್ನಾಗಿ ತೊಳ್ಕೊಂಡು ನೀಟಾಗಿ ಒದ್ದೆ ಇಲ್ಲದೆ ಇರೋ ಥರ ನೀಟಾಗಿ ಒರೆಸ್ಕೋಬೇಕು. ಎಲ್ಲ ಮಾವಿನಕಾಯಿನೂ ನೀಟಾಗಿ ಒದ್ದೆ ಇಲ್ಲದೆ ಇರೋ ಥರ ಒರೆಸ್ಕೋಬೇಕು. ಅದೆಲ್ಲ ಒದ್ದೆ ನೀಟಾಗಿ ಆರಾದಮೇಲೆ ಕಟ್ ಮಾಡ್ಕೋಬೇಕು. ನಮಗೆ ಎಷ್ಟು ಬೇಕೋ ಎಷ್ಟಪ್ಪ ಬೇಕೋ ಅಷ್ಟಪ್ಪ ಕಟ್ ಮಾಡಿಕೊಂಡು ಎಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಚಿಕ್ಕದೊಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 3 ಸ್ಪೂನ್ ಮೆಂತ್ಯ, ನಾನು ಚಿಕ್ಕ ಸ್ಪೂನ್ ತೊಗೊಂಡಿದ್ದೀನಿ, 3 ಸ್ಪೂನ್ ಮೆಂತ್ಯ, ಸಾಸಿವೆ ಒಂದು 3 ಸ್ಪೂನು, ಅದನ್ನು ಚೆನ್ನಾಗಿ ಚಟಪಟ ಅನ್ನೋ ಥರ ಫ್ರೈ ಮಾಡ್ಕೋಬೇಕು. 1 kg ಮಾವಿನಕಾಯಿ ತಗೊಂಡಿದ್ದೀನಿ ನಾನು. 1 kg ಮಾವಿನಕಾಯಿಗೆ 3 ಸ್ಪೂನ್ ಮೆಂತ್ಯ, 3 ಸ್ಪೂನ್ ಸಾಸಿವೆ ತಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು, ಅದನ್ನು ಪೌಡ್ರ್ ಮಾಡ್ಕೋಬೇಕು. ಇವಾಗ ಒಂದು 3 ಸ್ಪೂನು ಉಪ್ಪು, ಹುಡಿ ಉಪ್ಪು ತಗೊಂಡಿದ್ದೀನಿ, ನೀವು ಬೇಕಾದರೆ ಕಲ್ಲುಪ್ಪು ಹಾಕ್ಕೋಬೋದು. ಇದು ಅಚ್ಕಾರದ ಪುಡಿ ಒಂದು 3 ಸ್ಪೂನ್ ತಗೊಂಡಿದ್ದೀನಿ. ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ ಮೆಂತ್ಯ ಸಾಸಿವೆ, ಅದನ್ನು ಹಾಕ್ಕೋಬೇಕು. ಸ್ವಲ್ಪ ಅರಿಶಿನದ ಪುಡಿ, 1/4 ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೀಟಾಗಿ ಎಲ್ಲಕ್ಕೂ ಒಂದೇ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಗ್ಗರಣೆಗೆ ಬಾಣಲೆ ಇಟ್ಕೊಂಡು 1 ಕಪ್ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಿ ಮಾವಿನಕಾಯಿ ಒಳಗಡೆ ಹಾಕ್ಕೋಬೇಕು. ಇವಾಗ ಅದನ್ನು ಒಂದು ಜಾರಲ್ಲಿ ಹಾಕಿಟ್ಟು ನೆಕ್ಸ್ಟ್ ಡೇ ಸರ್ವ್ ಮಾಡ್ಕೊಂಡು ತಿನ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.